ಪ್ರೀತಿಯುಳ್ಳ ದೇವರ ಮಕ್ಕಳೇ, ಒಡೆಯನು ರಕ್ಷಕನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೊಲೊಸ್ಸೆಯವರಿಗೆ 2:14 ಮತ್ತು 15ನೇ ವಚನ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಡಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು. ಪ್ರಿಯವಾದವರೇ, ಈ ವಚನದಲ್ಲಿ ಕರ್ತನು ಹೀಗೆ ಹೇಳುತ್ತಾನೆ, ನಮಗೆ ವಿರೋಧವಾಗಿದ್ದ ಕೈ ಬರಹದ ಆಜ್ಞೆಗಳನ್ನು ಆತನು ಅಳಿಸಿ ಹಾಕಿ ಅದನ್ನು ನಮ್ಮ ಮಧ್ಯದಿಂದ ತೆಗೆದುಹಾಕಿ ಶಿಲುಬೆಗೆ ಹೊಡೆದನು. ಮೊದಲನೇದಾಗಿ, ಪರಂಪರೆಯಾಗಿ ನಮ್ಮ ಕುಟುಂಬಗಳಲ್ಲಿ ಬರುವ ಕಷ್ಟಗಳು, ನಷ್ಟಗಳು, ಕಾಯಿಲೆಗಳು ಮತ್ತು ಸಮಸ್ಯೆಗಳು ಬಂದಾಗ ಇವುಗಳೆಲ್ಲ ನಮ್ಮ ಹಣೆ ಬರಹ ಎಂದು ಅನೇಕರು ಅಂದುಕೊಳ್ಳುತ್ತಾರೆ. ಎರಡನೇದಾಗಿ, ದೇವರ ಆಜ್ಞೆಗಳ ಪ್ರಕಾರ ನಡೆಯದವರಿಗೆ ಸಿಗುವ ದಂಡನೆಯ ಕೈಬರಹ ಹಾಗೂ ಧರ್ಮಶಾಸ್ತ್ರವನ್ನು ಕೈಗೊಳ್ಳದವರ ಮೇಲೆ ಬರುವ ಶಾಪದ ಕೈಬರಹಗಳು. ಮೂರನೇದಾಗಿ, ಮಾಟ ಮಂತ್ರ ಅಥವಾ ಮಂತ್ರವಾದಿಗಳ ಮೂಲಕ ನಿಮ್ಮನ್ನು ಕೆಡಿಸಲು ಬರೆದ ಕೈಬರಹಗಳು. ಹೀಗೆ ನಿಮಗೆ ವಿರೋಧವಾಗಿ ಬರೆಯಲ್ಪಟ್ಟ ಎಲ್ಲ ಕೈಬರಹಗಳನ್ನು ಶಿಲುಬೆಯಲ್ಲಿ ಚೆಲ್ಲಲ್ಪಟ್ಟ ಯೇಸುವಿನ ರಕ್ತದಿಂದ ಆತನು ನಾಶಪಡಿಸಿದನು. ಧರ್ಮಶಾಸ್ತ್ರದ ಕೈಬರಹವು ಶಿಲುಬೆಯ ಮೊಳೆಗಳಿಂದ ಅಳಿಸಿ ಹೋಗಿದೆ. ಈಗ ನಿಮ್ಮ ಹಣೆ ಬರಹವು ಬದಲಾಗಿದೆ. ಆದುದರಿಂದ ದೇವ ಮಕ್ಕಳೇ, ಅಕ್ಷರವು ಕೊಲ್ಲುತ್ತದೆ, ಆದರೆ ಆತ್ಮವು ಜೀವವನ್ನು ನೀಡುತ್ತದೆ ಎಂಬಂತೆ ಇಂದು ಆಸ್ಪತ್ರೆಗಳ ರಿಪೋರ್ಟ್ಸ್ ಕಾಯಿಲೆ ಇರುವ ಜನರನ್ನು ಇನ್ನೂ ಕಲಕುತ್ತದೆ ಮತ್ತು ಭಯಪಡಿಸುತ್ತದೆ. ಡಾಕ್ಟರ್ಸ್ ಹೇಳ್ಬಿಟ್ರು, ಇಲ್ಲವೇ CT ಸ್ಕ್ಯಾನ್, MRI ಅಥವಾ ಬ್ಲಡ್ ರಿಪೋರ್ಟ್ಸ್ ಹೀಗೆ ಹೇಳುತ್ತಿದೆ ಎಂದು ರಿಪೋರ್ಟ್ಸ್ನಲ್ಲಿ ಬರೆದಿರುವ ಪದಗಳನ್ನು ಅಥವಾ ಅಕ್ಷರಗಳನ್ನು ನೋಡಿ ಜನರು ಭಯದಿಂದ ನಡುಗುತ್ತಿದ್ದಾರೆ. ಆದರೆ ಕರ್ತನು ನಿಮಗಾಗಿ ಮಾತಾಡುತ್ತಿದ್ದಾನೆ. ನಿಮಗೆ ಬರೆಯಲ್ಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ಕುರಿತು ಚಿಂತಿಸಬೇಡಿರಿ. ನಿಮ್ಮ ಮೇಲೆ ದೊರೆತನ ಮತ್ತು ಅಧಿಕಾರ ಮಾಡುವ ಎಲ್ಲ ಆತ್ಮಗಳನ್ನು, ಪಿಶಾಚಿಗಳ ಶಕ್ತಿಗಳನ್ನು ಸುಲಿದುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಜಯ ಸಾಧಿಸಿದ್ದಾನೆ. ಯಾವುದು ನಿಮಗೆ ಹಾನಿ ಮಾಡುವುದೇ ಇಲ್ಲ. ಇದನ್ನು ನೀವು ನಂಬಿರಿ, ವಿಶ್ವಾಸಿಸಿರಿ. ಯೇಸುವಿನ ಶಿಲುಬೆಯ ಮೂಲಕ ನಿಮ್ಮ ಹಣೆ ಬರಹವೇ ಈಗ ಬದಲಾಗಿ ಹೋಗಿದೆ. ಹಾಗಾಗಿ ಭಯಪಡಬೇಡ್ರಿ, ಧೈರ್ಯದಿಂದಿರ್ರಿ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.